ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ನಡೆದ ಗಣಪತಿ ಮೆರವಣಿಗೆ ಗಲಭೆ ಕುರಿತು ಪ್ರತಿಕ್ರಿಯೆ ನೀಡಿದ ವಿಧಾನ ಪರಿಷತ್ ಸದಸ್ಯ ಡಿಎಸ್ ಅರುಣ್, ಡಿಜೆಹಳ್ಳಿ ಕೆಜೆಹಳ್ಳಿ ಗಲಭೆ ಪ್ರಕರಣ ಮತ್ತು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿದವರ ಮೇಲಿನ ಪ್ರಕರಣವನ್ನು ವಾಪಸ್ ಪಡೆದಿದ್ದರ ಪರಿಣಾಮವನ್ನು ಈಗ ರಾಜ್ಯದಲ್ಲಿ ಕಾಣುತ್ತಿದ್ದೇವೆ ಎಂದರು. ಶಿವಮೊಗ್ಗದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಗಲಭೆ ಸೃಷ್ಟಿಸುವವರೆಗೆ ನಮಗೆ ಅಭಯಹಸ್ತ ಸಿಕ್ಕಿದೆ ಎಂದು ಅನಿಸುತ್ತಿದೆ. ಮಂತ್ರಿಮಂಡಲದ ಸಚಿವರು ತಮ್ಮ ಕೆಲಸಗಳನ್ನು ನೋಡಿಕೊಂಡು ಸುಮ್ಮನೆ ಕುಳಿತುಕೊಳ್ಳುತ್ತಾರೆ. ಸಚಿವ ಜಮೀರ್ ಅಹಮದ್ ಖಾನ್ ಅವರು ಎಲ್ಲಿಗೆ ಹೋದರೂ ನೀವು ಏನು ಬೇಕಾದರೂ ಮಾಡಿ ನಾನಿದ್ದೇನೆ ಎನ್ನುತ್ತಾರೆ. ಇದೆಲ್ಲದರ ಪರಿಣಾಮವಾಗಿ ಇಂದು ಗಣಪತಿ ಮೇಲೆ ಕಲ್ಲು ಹೊಡೆಯುತ್ತಾರೆ, ನಾಳೆ ಜನರ ಮೇಲೂ ಕಲ್ಲು ಹೊಡೆಯುತ್ತಾರೆ. ಅವರು ಯಾರನ್ನಾದರೂ ಕೊಲೆ ಮಾಡಿದರೂ ಯಾವುದೇ ಕೇಸು ದಾಖಲಾಗದಂತೆ ಸಚಿವರು ನೋಡಿಕೊಳ್ಳುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹಲವಾರು ಜನಕ್ಕೆ ಏನು ಅವ್ರ ಮೇಲೆ ಕೇಸ್ಗಳಿತ್ತು, ಆ ಕೇಸ್ಗಳನ್ನು ಮುಕ್ತ ಮಾಡಿದ್ದಾರೆ. ನಾವು ಅದನ್ನು ಡೀಟೇಲಾಗಿ ನೋಡಿದಾಗ ಯಾರ್ಯಾರಿಗೆ ಮಾಡಿದ್ದಾರೆ ಅಂತ ನೋಡಿದಾಗ ಹಿಂದೆನೂ ಕ್ಯಾಬಿನೆಟ್ಟಿನ ಎಲ್ಲರೂ ಸೇರಿ ಡಿ.ಜೆ. ಕೆ.ಜೆ. ದಂಗೆ ಮಾಡಿದವರು ಅವರಿಗೆ ಕೇಸಿಂದ ಮುಕ್ತರಾಗಿ ಮಾಡಿದ್ರು. ನಮ್ಮ ವಿಧಾನಸೌಧದ ಒಳಗಡೆ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದ್ರು ಅವರಿಗೂ ಯಾವುದೇ ಕೇಸನ್ನು ಹಾಕ್ದೇನೆ ಅವರಿಗೂ ಮುಕ್ತ ಮಾಡಿದ್ರು. ನಮ್ಮ ಡಿ.ಜೆ. ಕೆ.ಜೆ. ಆದಮೇಲೆ ಹುಬ್ಳಿಲಿ ಗಲಭೆ ಆಯಿತು, ಪೊಲೀಸ್ ಸ್ಟೇಷನಿಗೆ ನುಗ್ಗಿ ಹೊಡೆದ್ರು, ಅವರಿಗೂ ಕೇಸನ್ನು ಖುಲಾಸೆ ಮಾಡಿದ್ರು. ಈಗ ಅದರದ್ದೇ ಪರಿಣಾಮ ಇಡೀ ರಾಜ್ಯದಲ್ಲಿ ಇವತ್ತು ಕಾಣ್ತಿದ್ದೀವಿ. ಅದರೊಳಗಡೆ ಇವತ್ತು ಮಂಡ್ಯದ ಮದ್ದೂರಿನಲ್ಲೂ ಕೂಡ ಅವರಿಗೀಗ ಅನ್ನಿಸ್ಬಿಟ್ಟಿದೆ, ಸಮುದಾಯದವ್ರಿಗೆ ಅನಿಸಿದೆ ಇದು ಅಭಯ ಹಸ್ತ ನಮ್ಮ ಹತ್ರ ಇದೆ. ಹಸ್ತ ಕಾಂಗ್ರೆಸ್ಸಿಂದ ಮಾತ್ರ ಅಲ್ಲ, ಇಡೀ ಕ್ಯಾಬಿನೆಟ್ ಸಚಿವರು ಎಲ್ಲರೂ ತೀರ್ಮಾನ ಮಾಡಿದ್ದಾರೆ, ನೀವೇನು ಬೇಕಾದ್ರೆ ಮಾಡಿರಿ, ನಿಮ್ಮನ್ನು ಯಾವುದೇ ಕೇಸ್ ಆಗದೆ ಇರೋ ರೀತಿಲಿ ನೋಡ್ಕೊತೀವಿ ಅಂತ ಧೈರ್ಯ ಕೊಟ್ಟ ಮೇಲೆ ಇದೇ ಥರ ಅನಾಹುತಗಳಾಗೋದು. ಇವತ್ತು ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಕಲ್ಲು ಹೊಡಿತಾರೆ, ನಾಳೆ ಜನರ ಮೇಲೆ ಕಲ್ಲು ಹೊಡಿತಾರೆ. ಯಾರನ್ನು ಕೊಲೆ ಮಾಡಿದ್ರು ಇವ್ರಿಗೆ ಯಾರಿಗೂ ಹೆದರಿಕೆ ಇಲ್ಲ, ಈ ಕಾನೂನು ವ್ಯವಸ್ಥೆಯಲ್ಲಿ ಹೆದರಿಕೆ ಇಲ್ಲ. ಯಾಕಂದರೆ ಅವ್ರು ಹೇಳಿ ಬರ್ತಾರೆ, ಜಮೀರ್ ಅಹಮದ್ ಅವ್ರು ಎಲ್ಲ ಕಡೆ ಹೋಗಿ ಏನೇ ಹೇಳಿ ಬರ್ತಾ ಇದ್ದಾರೆ, ನೀವೇನು ಬೇಕಾದ್ರೆ ಮಾಡಿರಿ ನಾ ಇದ್ದೀನಿ, ನೀವು ಯಾವುದೇ ಕಬ್ಜಾ ಮಾಡ್ಕೊಳ್ಳಿ ಜಾಗನ ನಾನಿದ್ದೀನಿ, ಹೋಗಿ ಗಲಾಟೆ ದಂಗೆ ಮಾಡಿರಿ ನಾನಿದ್ದೀನಿ, ನಿಮಗೆ ಆಮೇಲೆ ಕೇಸ್ ಹಾಕ್ಬೇಕಾ ಕಣ್ಣು ಒರ್ಸೋಕ್ಕೆ ಹಿಂದೂಗಳಿಗೆ ಮಾತ್ರ ಕೇಸ್ ಹಾಕ್ತಾರಲ್ಲ ಇವರು, ಮುಸಲ್ಮಾನರಿಗೆ ಒಂದು ಸ್ವಲ್ಪ ಕೇಸ್ ಹಾಕಿಸ್ತೀನಿ, ಆಮೇಲೆ ತಗ್ಸೋದು ಜವಾಬ್ದಾರಿ ನಂದು. ಈ ಥರದ ಏನು ಯೋಚನೆ ಮಾಡ್ತಾ ಇದ್ದಾರಲ್ಲ ಇವರು, ಅದೇ ಕಾರಣ ಇವತ್ತು ದಂಗೆಗಳಾಗ್ತಾ ಇರೋದು. ಹಾಗಾಗಿ ಮಾನ್ಯ ಸಿದ್ದರಾಮಯ್ಯನವರಿಗೂ ಸಾಕಾಗಿದೆ, ಸಿದ್ದರಾಮಯ್ಯನವರಿಗೂ ಈ ಒಟ್ಟು ವ್ಯವಸ್ಥೆ ಸಾಕಾಗಿದೆ. ಹಾಗಾಗಿ ಅವರು ಕೈ ಚೆಲ್ಲಿದ್ದಾರೆ, ನೀವೇನು ಬೇಕಾದ್ರೆ ಮಾಡ್ಕೊಳ್ರಪ್ಪ, ನನ್ನ ತನಕ ತರಬೇಡ್ರಿ ಅಂತ. ಒಟ್ಟು ಈ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಎಲ್ಲ ನಮ್ಮ ಮಿತ್ರರು ಮಾಡ್ತಾ ಇರೋವಂಥದ್ದು ಕರ್ನಾಟಕವನ್ನು ಹೊಡಿ ಬಡಿ ಮತ್ತು ಡಿವೈಡ್ ಆ್ಯಂಡ್ ರೂಲ್, ಇವ್ರದ್ದಿರೋದೇ ಡಿವೈಡ್ ಆ್ಯಂಡ್ ರೂಲ್. ಆ ಡಿವೈಡ್ ಆ್ಯಂಡ್ ರೂಲಲ್ಲಿ ಇವತ್ತು ಸಕ್ಸಸ್ ಆಗ್ತಾ ಇದ್ದಾರೆ ಕಾಂಗ್ರೆಸ್ ಅವರು. ಬಟ್ ರಾಜ್ಯಕ್ಕೆ ಇದೊಂದು ದುರಂತ. ಅವರಿಗೆ ಹೆದರಿಕೆ ಇಲ್ದಿರೋ ಅಂಥದ್ದು ಕಲ್ಲು ಹೊಡೆಯೋವಂಥದ್ದನ್ನು ಅವರಿಗೆ ತಕ್ಷಣ ಕಾನೂನು ಕ್ರಮ ತಗೋಬೇಕು. ಯಾರೇ ಇದ್ರೂ ಯಾವುದೇ ಸಂದರ್ಭದಲ್ಲೂ ನೋಡಿ, ಯಾವುದೇ ಕ್ಷಣದಲ್ಲೂ ನಮ್ಮ ಶಿವಮೊಗ್ಗ ಅಂತ ಪ್ಲೇಸಲ್ಲಿ ನಾವೆಲ್ಲರೂ ಒಟ್ಟಾಗೆ ಸೇರಿ ಹಬ್ಬಗಳನ್ನು ಆಚರಣೆ ಮಾಡುವಂಥದ್ದು, ಲಕ್ಷಾಂತರ ಜನ ಬರೋ ಅಂಥದ್ದನ್ನು ಇದ್ರೂ ಕೂಡ ಇವರು ನಮ್ಮವರಿಗೂ ಹೆಂಗೆ ಭಾವನಾತ್ಮಕವಾಗಿ ನಮ್ಮನ್ನು ಹಾಳು ಮಾಡ್ತಾರೆ ಅನ್ನೋದಕ್ಕೆ ಡಿ.ಜೆ. ಹಾಕಬೇಡಿ. ಮೊನ್ನೆ ಚಿತ್ರದುರ್ಗದಲ್ಲಿ ಡಿ.ಸಿ ಅಂತೂ ಅವ್ರೇನು ಸರ್ವಾಧಿಕಾರಿನ ಅಂತ ಗೊತ್ತಾಗ್ತಿಲ್ಲ ನನಗೆ. ಚಿತ್ರದುರ್ಗದ ಡಿ.ಸಿ ಮೊಳಕಾಲ್ಮೂರಲ್ಲಿ ಹಾಡು ಇವರಿಗೆ ಡಿ.ಜೆಗೂ ಸ್ಪೀಕರಿಗೂ ಏನು ವ್ಯತ್ಯಾಸ ಇದೆ ಅಂತ ನನಗಿನ್ನೂ ಅರ್ಥ ಆಗಿಲ್ಲ. ಅಜಾನ್ ದಿನಕ್ಕೆ 5 ಬಾರಿ ಬೆಳಿಗ್ಗೆ 4:45 ಅಜಾನ್ ಬರುತ್ತೆ, ಅದಕ್ಕೆ ಯಾವ ಡೆಸಿಬಲ್ಲು ಅಂತ ಇಲ್ಲ. ನಾವು ಸ್ಪೀಕರ್ ಹಾಕುವಂಥದ್ದಕ್ಕೆ ಅದಕ್ಕೆ ಡಿ.ಜೆ. ಅಂತ ಕರೆಯೋದು. ಡಿ.ಜೆಗೂ ಸ್ಪೀಕರಿಗೂ ಏನು ವ್ಯತ್ಯಾಸ ಅಂತ ನನಗಿನ್ನೂ ಅರ್ಥ ಆಗಿಲ್ಲ. ಆ ಡಿ.ಜೆ. ಇದನ್ನೆಲ್ಲ ಡಿ.ಜೆ. ಇಲ್ಲ, ಸ್ಪೀಕರ್ ಹಾಕಿದ್ರೆ ಅದನ್ನು ಕಿತ್ಕೊಂಡು ಹೋಗೋದು. ಇದು ಯಾವ ಮಟ್ಟಕ್ಕೆ ಹೋಗ್ತಿದೆ ರಾಜ್ಯ ಅಂತ. ಅವ್ರು ಹೇಳಿದ್ದಕ್ಕೆಲ್ಲ ಜೈ, ಅವ್ರು ಏನು ಹೇಳಿದ್ರು ಜೈ. ಆದರೆ ನಾವು ಹಿಂದೂಗಳು ಬಹುಸಂಖ್ಯಾತರು ಏನಾರ ಮಾಡಬೇಕು ಅಂತ ಹೋದಾಗ ಎಲ್ಲ ರೀತಿಯಾದಂಥ ಕಾನೂನನ್ನು ಮುಂಚೆ ಇನ್ನೂ ಗಣಪತಿ ಹಬ್ಬ ಪ್ರಾರಂಭ ಆಗಕ್ಕೆ ಪುರ್ಸೊತ್ತಿಲ್ಲ, ಆಗ ಕಾನೂನನ್ನು ಜಾರಿಗೊಳಿಸ್ತಾರೆ. ಅವರಿಗೆ ಇವರು ಯಾರ್ಯಾರು ಕೇಸ್ ಹಾಕಿಸ್ಕೊಂತಾರೋ ಅವರಿಗೆಲ್ಲ ಖುಲಾಸೆ ಮಾಡುವಂಥ ಹಂತಕ್ಕೆ ಕಾಂಗ್ರೆಸ್ ಸರ್ಕಾರ ಹೋಗ್ತಿದೆ. ಇದು ತಪ್ಪು, ಇದು ನಿಲ್ಲಬೇಕು ಅಂತ ನಿಮ್ಮ ಮೂಲಕ ಕೇಳಲಿಕ್ಕೆ ಇಚ್ಛೆಪಡ್ತೀನಿ.